ನಮಸ್ಕಾರಗಳು. ಗೌರವಾನ್ವಿತ ತೀರ್ಪುಗಾರರೇ, ಶಿಕ್ಷಕರೇ ಮತ್ತು ನನ್ನ ಪ್ರಿಯ ಸ್ನೇಹಿತರೆ. ಒಬ್ಬ ವ್ಯಕ್ತಿ ತಪ್ಪು ಮಾಡಿದರೆ ಕುಟುಂಬ ಹಾಳಾಗುತ್ತದೆ, ಆದರೆ ಸಮಾಜ ತಪ್ಪು ಮಾಡಿದರೆ ರಾಷ್ಟ್ರವೇ ಹಾಳಾಗುತ್ತದೆ. ನಾನು ಶ್ರೀನಿಧಿ ರೆಡ್ಡಿ, ABPS ಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿನಿ. ಇಂದು ನಾನು ನಿಮ್ಮ ಮುಂದೆ ಸಮಾಜದ ಪಿಡುಗುಗಳ ಬಗ್ಗೆ ಹೇಳಲು ಬಂದಿದ್ದೇನೆ. ಇಂದು ನಾನು ಹೇಳುವ ವಿಷಯವೇನೆಂದರೆ, ಭ್ರಷ್ಟಾಚಾರ ಹಾಗೂ ಅನೇಕ ರೀತಿಯ ಅನೈತಿಕ ಅನಾಚಾರಗಳನ್ನು ಏಕೆ ನಿವಾರಿಸಬೇಕು ಹಾಗೂ ಹೇಗೆ ನಿವಾರಿಸಬಹುದು. ಭ್ರಷ್ಟಾಚಾರವೆಂದರೆ ಕೇವಲ ಲಂಚ ಪಡೆಯುವುದು ಅಥವಾ ಕೊಡುವುದು ಮಾತ್ರವಲ್ಲ. ಸುಳ್ಳು ಹೇಳುವುದು, ಮೋಸ ಮಾಡುವುದು, ಸಾರ್ವಜನಿಕ ಆಸ್ತಿಯನ್ನು ದುರುಪಯೋಗಪಡಿಸಿಕೊಳ್ಳುವುದು ಇವೆಲ್ಲವೂ ಅನೈತಿಕ ಅನಾಚಾರಗಳೇ. ಇಂತಹ ಅನಾಚಾರಗಳು ಹೆಚ್ಚಾದರೆ ಸಮಾಜದಲ್ಲಿ ನ್ಯಾಯ, ನಂಬಿಕೆ ಮತ್ತು ಸಮಾನತೆ ಕಣ್ಮರೆಯಾಗುತ್ತದೆ. ಪ್ರಾಮಾಣಿಕ ವ್ಯಕ್ತಿಗೆ ಅವಕಾಶ ಸಿಗುವುದಿಲ್ಲ. ಬಡವರು ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕುತ್ತಾರೆ. ದೇಶದ ಅಭಿವೃದ್ಧಿಯ ವೇಗವು ಕುಂಠಿತವಾಗುತ್ತದೆ. ಮಹಾತ್ಮ ಗಾಂಧೀಜಿಯವರು, ನೀವೇ ಜಗತ್ತಿನಲ್ಲಿ ನೋಡಲು ಬಯಸುವ ಬದಲಾವಣೆಯಾಗಿರಿ ಎಂದು ಹೇಳಿದ್ದಾರೆ. ಅದರಿಂದ ಬದಲಾವಣೆ ನಿಮ್ಮಿಂದಲೇ ಆರಂಭವಾಗಲಿ. ಹಾಗಾದರೆ ಭ್ರಷ್ಟಾಚಾರವನ್ನು ಹೇಗೆ ನಿವಾರಿಸಬಹುದು? ಮೊದಲನೆಯದಾಗಿ, ಪ್ರತಿಯೊಬ್ಬರೂ ಪ್ರಾಮಾಣಿಕತೆ ಮತ್ತು ಸತ್ಯನಿಷ್ಠೆಯನ್ನು ಜೀವನದ ಮೌಲ್ಯವನ್ನಾಗಿ ಅಳವಡಿಸಿಕೊಳ್ಳಬೇಕು. ಎರಡನೆಯದಾಗಿ, ಲಂಚ ಕೊಡುವುದನ್ನು ಅಥವಾ ಪಡೆಯುವುದನ್ನು ಸಂಪೂರ್ಣವಾಗಿ ತಿರಸ್ಕರಿಸಬೇಕು. ಮೂರನೆಯದಾಗಿ, ಮಕ್ಕಳಿಗೆ ಶಾಲೆಯಲ್ಲಿಯೇ ನೈತಿಕ ಮೌಲ್ಯಗಳನ್ನು ಕಲಿಸಬೇಕು. ನಾಲ್ಕನೆಯದಾಗಿ, ತಪ್ಪು ಕಂಡಾಗ ಮೌನವಾಗಿರಬಾರದು. ಕಾನೂನುಬದ್ಧವಾಗಿ ದೂರು ನೀಡುವ ಧೈರ್ಯ ಬೆಳೆಸಿಕೊಳ್ಳಬೇಕು. ಕೊನೆಯದಾಗಿ, ನಾವು ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಸಮಾಜದಲ್ಲಿ ಒಳ್ಳೆಯ ಬದಲಾವಣೆ ಖಂಡಿತ ಬರುತ್ತದೆ. ಭ್ರಷ್ಟಾಚಾರ ಮುಕ್ತ ಸಮಾಜವನ್ನು ನಿರ್ಮಿಸುವ ಜವಾಬ್ದಾರಿ ಸರ್ಕಾರದಷ್ಟೇ ಅಲ್ಲ, ಪ್ರತಿಯೊಬ್ಬ ನಾಗರಿಕನದ್ದೂ ಹೌದು. ಇಂದು ನಾನು ಪ್ರಾಮಾಣಿಕನಾಗಿದ್ದರೆ ನಾಳೆ ನನ್ನ ದೇಶ ಪ್ರಗತಿಪರವಾಗಿರುತ್ತದೆ. ಬನ್ನಿ ನಾವೆಲ್ಲರೂ ಸತ್ಯ, ನ್ಯಾಯ ಮತ್ತು ಪ್ರಾಮಾಣಿಕತೆಯ ದಾರಿಯಲ್ಲಿ ನಡೆಯೋಣ. ಆಗ ಮಾತ್ರ ಭವ್ಯ, ಸುಂದರ ಮತ್ತು ಭ್ರಷ್ಟಾಚಾರ ಮುಕ್ತ ಭಾರತವನ್ನು ನಿರ್ಮಿಸಬಹುದು. ಧನ್ಯವಾದಗಳು.